Hey guys, restarting your career in IT industry. ತುಂಬ ಜನ ನಮಗೆ ಕೇಳಿರುವಂಥ ಪ್ರಶ್ನೆ ಏನಂತ ಹೇಳಿದ್ರೆ, ಸರ್ ನಾವು ನಾನ್ ಐ ಟಿಯಿಂದ ಐ ಟಿಗೆ ಯಾವ ರೀತಿ ಟ್ರಾನ್ಸಿಷನ್ ಮಾಡಬಹುದು, ಸರ್ ಐ ಟಿ ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ಸರ್ ಸ್ಯಾಲರೀಸ್ ಹೇಗಿರುತ್ತೆ ಆ್ಯಂಡ್ ಜಾಬ್ ಆಪರ್ಚುನಿಟೀಸ್ ಹೇಗಿರುತ್ತೆ ಅಂತ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೋಸ್ಕರ ವಿ ಥಾಟ್ ಯಾಕೆ ಒಂದು ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬಂದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಮಾಡಬಾರ್ದು ಅಂತ. ಈ ವಿಡಿಯೋ ನೋಡುವವರಲ್ಲಿ ಕೂಡ ಸುಮಾರು ಜನರಿಗೆ ಇದೇ ಪ್ರಶ್ನೆ ಇರುತ್ತೆ ಅಲ್ವಾ? ಸೊ ವಿದೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಹಾಗಿದ್ರೆ ದ $1 million ಪ್ರಶ್ನೆ ಅಥವಾ ಪ್ರಥಮ ಪ್ರಶ್ನೆ ಏನಂದ್ರೆ, ನನಗೆ ನಾನ್ ಐ ಟಿಯಿಂದ ಐ ಟಿಗೆ ಬರ್ಬೋದು? ಅಫ್ಕೋರ್ಸ್ ಗೈಸ್, ಕರೆಕ್ಟ್ ಅಲ್ಲ? ಮೆಕ್ಯಾನಿಕಲ್ ಇಂದ ಬಂದವರು, ಸಿವಿಲ್ ಇಂದ ಬಂದವರು, ಎಲೆಕ್ಟ್ರಿಕಲ್ ಇಂದ ಬಂದವರು, MCA, BCA, MBA, ಯು ನೇಮ್ ಇಟ್, ಎನಿ ಒನ್ ಹೂ ಇಸ್ ಕಮಿಂಗ್ ಫ್ರಮ್ ಅ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಇರುವಂಥ ಪ್ರಶ್ನೆ, ಸರ್ ಐ ಟಿಗೆ ಬರೋಕ್ಕಾಗತ್ತಾ? ಸೊ ಇದಕ್ಕೆ ಬೇಕಾಗಿರುವಂಥ ಉತ್ತರ ನಿಮಗೆ ಖಂಡಿತವಾಗಿಯೂ ವಿಡಿಯೋದ ಕೊನೆಯಲ್ಲಿ ಸಿಗುತ್ತೆ. ಏನಂದರೆ, ನಿಮಗೆ ಖಂಡಿತವಾಗಿಯೂ ನಾನ್ ಐ ಟಿಯಿಂದ ಐ ಟಿಗೆ ಬರಲಿಕ್ಕಾಗತ್ತೆ. ಆ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸನ್ನು ಕೊಡಲಿಕ್ಕೋಸ್ಕರನೇ ನಾನು ಈ ವಿಡಿಯೋಲಿ ನಿಮ್ಮ ಮುಂದೆ ಬಂದಿರೋದು. ಪ್ಲೀಸ್ ವೆಯ್ಟ್. ಸೊ ಹಾಗಿದ್ರೆ ನಾನ್ ಐ ಟಿಯಿಂದ ಐ ಟಿಗೆ ಬಂದೆ ಸರ್, ನೆಕ್ಸ್ಟ್ ಪ್ರಶ್ನೆ, ಇದರಲ್ಲಿ ಕೋಡಿಂಗ್ ಇರುತ್ತಾ? ಕರೆಕ್ಟ್ ಅಲ್ವಾ? ಬೇಸಿಕಲಿ ನಾವು ಯಾಕೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ತಗೊಳ್ಳಿಲ್ಲ? ಕೋಡಿಂಗ್ ಇದೆ, ಕೋಡಿಂಗ್ ಕಷ್ಟ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಬರುವಂಥ ಪ್ರಶ್ನೆ ನನಗೆ ಅಫ್ಕೋರ್ಸ್, ಸರ್ ಇದರಲ್ಲಿ ಪ್ರೋಗ್ರಾಮಿಂಗ್ ಅಥವಾ ಕೋಡಿಂಗ್ ಬರುತ್ತಾ ಅಂತ. ನೆಕ್ಸ್ಟ್ ಆಯಿತು, ಇದೆರಡೂ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇನ್ನೊಂದು ಪ್ರಶ್ನೆ ಬರುತ್ತೆ, ಸರ್ ನನಗೆ 5 ರಿಂದ 7 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಾನ್ ಐ ಟಿ ಫೀಲ್ಡಲ್ಲಿ. ಸೊ ಈ ಎಕ್ಸ್ಪೀರಿಯನ್ಸ್ ಐ ಟಿಗೆ ಬಂದಾಗ ಕೌಂಟ್ ಆಗುತ್ತಾ? ಕರೆಕ್ಟ್ ಅಲ್ಲ? ಜನರಿಕ್ ಆಗಿರುವಂಥ ಪ್ರಶ್ನೆ. ಐ ಮೀನ್ ವೆರಿ ವ್ಯಾಲಿಡ್ ಪಾಯಿಂಟ್ಸ್ ಪ್ರತಿದಿನ ಸಿಗ್ತದೆ ನನಗೆ ಈ ಕ್ವಶನ್ಸ್. ಸರಿ, ಇದಕ್ಕೂ ಉತ್ತರ ಸಿಕ್ಕಿತ್ತು. ಇನ್ನೊಂದು ಪ್ರಶ್ನೆ ಬರ್ತದೆ, ಸರ್ ಹಾಗಿದ್ರೆ ನನಗೆ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂತ. ಒನ್ಸ್ ಅಗೇನ್ ಅ ವೆರಿ ವೆರಿ ವ್ಯಾಲಿಡ್ ಪಾಯಿಂಟ್. ಸ್ಯಾಲ್ರಿದ ಬಗ್ಗೆನೂ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿತ್ತು ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇನ್ಫಾರ್ಮೇಶನ್ ಇನ್ನೂ ಸಿಕ್ಕಿಲ್ಲ, ಸಿಗುತ್ತೆ. ಎಟ್ ದಿ ಎಂಡ್ ಆಫ್ ದ ವಿಡಿಯೋ ಐ ವಿಲ್ ಬಿ ಡಿಟೇಲಿ ಎಕ್ಸ್ಪ್ಲೇನಿಂಗ್ ಯು, ಡೋಂಟ್ ವರಿ. ನೆಕ್ಸ್ಟ್ ಪಾಯಿಂಟ್, ಸರ್ ನನಗೆ ನಾನ್ ಐ ಟಿಯಲ್ಲಿ ಸೇ ಫಾರ್ ಎಕ್ಸಾಂಪಲ್ ಕೊಡ್ತಿರೋದು ಗೈಸ್, ಡೋಂಟ್ ಬೀಟ್ ರೌಂಡ್ ದ ಬುಷ್ ನಾವು. ನನಗೆ ಒಂದು 7 LPA ಸಿಗ್ತಾ ಇದೆ. 7 LPA ಸಿಗ್ತಾ ಇದೆ. ಈಗ ನಾನು ಐ ಟಿಗೆ ಟ್ರಾನ್ಸಿಷನ್ ಮಾಡಿದಾಗಲೂ ನನಗೆ ಅಷ್ಟೇ LPA ಸಿಗುತ್ತಾ, ಅಥವಾ ನನ್ನನ್ನು ಫ್ರೆಶರ್ ಆಗಿ ಬರುತ್ತಾ, ನನ್ನ ಸ್ಯಾಲ್ರಿ ಕೆಳಗೆ ಹೋಗುತ್ತಾ ಅಂತ ಕ್ವಶನ್ಸ್ ಬರುತ್ತೆ. ವೆರಿ ವೆರಿ ವ್ಯಾಲಿಡ್ ಪಾಯಿಂಟ್ಸ್. ಬಿಕಾಸ್ ಒಂದು ಸಹಜವಾಗಿ ನಾನೀಗ ಟ್ರಾನ್ಸಿಷನ್ ಮಾಡೋದು ಅಂತಿದ್ರೂ ನನಗೆ ಇದೆಲ್ಲ ಪ್ರಶ್ನೆ ಇರ್ತಿತ್ತು. ರೈಟ್? ಕರೆಕ್ಟ್. ಇನ್ನೊಂದು ಲಾಸ್ಟ್ಗಿರುವಂಥ ಪಾಯಿಂಟ್, ಆಪರ್ಚುನಿಟೀಸ್ ಉಂಟಾ? ತುಂಬ ಜನ ಹೇಳ್ತಿದ್ದಾರೆ, ಈಗ ರಿಸೆಷನ್ಸ್ ನಡೀತಾ ಇದೆ, ಕಂಪನೀಸಿಂದ ಲೇ ಆಫ್ ಮಾಡ್ತಿದ್ದಾರೆ ಐ ಟಿಯಲ್ಲಿ. ಸೊ ನಾನು ಈ ಡಿಸಿಷನ್ ತಗೊಳ್ಳೋದು, ಈಗ ನಾನ್ ಐ ಟಿಯಿಂದ ಐ ಟಿಗೆ ಬರುವಂಥ ಡಿಸಿಷನ್ ತಗೊಳ್ಳೋದು ಸರಿನಾ, ಅಥವಾ ಆಪರ್ಚುನಿಟೀಸ್ ಅಷ್ಟು ಇದೆನಾ, ಬರುವುದು ಈಗ ಆಗಬಹುದಾ, ನನಗೆ ಇರುವಂಥ ಪ್ರಶ್ನೆ ಕೇಳಲಿಕ್ಕೆ ನಮ್ಮ ಜನರು ಇಷ್ಟಪಡ್ತಿದ್ದಾರೆ. ಡೋಂಟ್ ವರಿ, ನೆಕ್ಸ್ಟ್ ಸೆಕ್ಷನಲ್ಲಿ ಇದಕ್ಕಿರುವಂಥ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್, ಯಾವ ರೀತಿ ನಿಮಗೆ ನಾನ್ ಐ ಟಿಯಿಂದ ಐ ಟಿಗೆ ಬರಬಹುದು ಎಂಬುದಾಗಿ ಹೇಳಿಕೊಡಲು ಇಷ್ಟಪಡ್ತಿದ್ದೇನೆ. ಸೊ ಇಲ್ಲಿವರೆಗೂ ಬಂದಿದ್ದೀರಾ ಅಂತ ಹೇಳಿದ್ರೆ, ಇಟ್ ಶೋಸ್ ಹೌ ಮಚ್ ಇಂಟ್ರೆಸ್ಟೆಡ್ ಆರ್ ಯು ಇನ್ ಆರ್ಡರ್ ಟು ರೀಸ್ಟಾರ್ಟಿಂಗ್ ಯುವರ್ ಕರಿಯರ್ ಇನ್ ಐ ಟಿ. ಸೊ ಒಂದು ಚಿಕ್ಕ ರಿಕ್ವೆಸ್ಟ್ ಏನಂದರೆ, ಈ ರೀತಿಯಾಗಿರುವಂಥ ಇನ್ನೂ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ಬೇಕು ಅಂತಿದ್ರೆ, ಅದರ ಇನ್ಸ್ಟೆಂಟ್ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂತಿದ್ರೆ, ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದೊಂದು ಕನ್ಸಿಡರ್ ಮಾಡ್ಕೊಳ್ಳಿ. ಅದೇ ರೀತಿ ಆ ಬೆಲ್ ಐಕನ್ ಒಂದು ಕ್ಲಿಕ್ ಮಾಡಿ. ಇನ್ ಕೇಸ್ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಂತಿದ್ರೆ, ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಸೊ ಇನ್ ಟು ದ ಮೇನ್ ಪಾರ್ಟ್. ಸೊ ಆಗ ಹೇಳಿರುವಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಸಮಯ. ಸೊ ಹೇಗೆ ನನಗೆ ನಾನ್ ಐ ಟಿಯಿಂದ ಐ ಟಿಗೆ ಟ್ರಾನ್ಸಿಷನ್ ಅನ್ನು ಮಾಡಬಹುದು, ರೈಟ್? ಸೊ ಇದಕ್ಕೆ ಫಸ್ಟ್ ಆಗಿ ಬೇಕಾಗಿರೋದು ಅ ಕ್ಲಿಯರ್ ಮೈಂಡ್ ಸೆಟ್. ಅಂದರೆ ನಾವು ನಾನ್ ಐ ಟಿಯಿಂದ ಐ ಟಿಗೆ ಹೋಗಬೇಕಾ ಬೇಡವಾ, ರೈಟ್? ವಾಟ್ ಆಮ್ ಐ ಸಫರಿಂಗ್ ಫ್ರಮ್ ನಾನ್ ಐ ಟಿ ಫೀಲ್ಡ್? ನನಗೆ ಏನು ಪ್ರಾಬ್ಲಮ್ಸ್ ಆಗ್ತಿದೆ? ಗ್ರೋತ್ ರಿಲೇಟೆಡ್ ಇಶ್ಯೂಸ್ ಆಗ್ತಿದೆಯಾ, ಅಥವಾ ಹೈಕ್ ರಿಲೇಟೆಡ್ ಇಶ್ಯೂಸ್ ಆಗ್ತಿದೆಯಾ, ಅಥವಾ ಪೊಸಿಷನ್ ರಿಲೇಟೆಡ್ ಇಶ್ಯೂಸ್ ಆಗ್ತಿದೆಯಾ? ಸೊ ಈ ರೀತಿ ಇಶ್ಯೂಸ್ ನಿಮಗೆ ಫೀಲ್ ಆಯಿತು ಅಂತ ಇದ್ರೆ ಐ ಟಿಗೆ ಬರೋದಕ್ಕೆ ಏನೂ ತೊಂದರೆ ಇಲ್ಲ. ಸೊ ಫಸ್ಟ್ ಥಿಂಗ್, ದ ಮೈಂಡ್ ಸೆಟ್. ಡೂ ಐ ವಾಂಟ್ ಟು ಕಮ್ ಫ್ರಮ್ ನಾನ್ ಐ ಟಿ ಟು ಐ ಟಿ? ಇಫ್ ಎಸ್, ದೆನ್ ಲೆಟ್ಸ್ ಪ್ರೊಸೀಡ್. ಓಕೆ? ಸೊ ನಾನ್ ಐ ಟಿಯಿಂದ ಐ ಟಿಗೆ ಬರಬೇಕು ಅಂತಿದ್ರೆ ಅದು 1 ವಾರದಲ್ಲಿ ಅಥವಾ 2 ವಾರದಲ್ಲಿ ಅಥವಾ 1 ತಿಂಗಳಲ್ಲಿ ಆಗುವಂಥ ಕೆಲಸ ಅಲ್ಲ ಗೈಸ್. ಅಂಡರ್ಸ್ಟ್ಯಾಂಡ್ ದ್ಯಾಟ್ ಯು ಹ್ಯಾವ್ ಟು ಗಿವ್ ಯುವರ್ ಸೆಲ್ಫ್ ಸಮ್ ಟೈಮ್. ಸ್ವಲ್ಪ ಟೈಮ್ ನೀವು ಇದಕ್ಕೆ ಕೊಡಲೇಬೇಕಾಗತ್ತೆ. ಸೊ ವೆನ್ ಐ ಸೇ ಟೈಮ್, ಎಷ್ಟು ಟೈಮ್ ಅಂತ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಕರೆಕ್ಟ್ ಅಲ್ವಾ? ಕಾಮನ್ ಆಗಿರುವಂಥ ಪ್ರಶ್ನೆ ಅದು. ಸೊ ಐ ವುಡ್ ಲೈಕ್ ಟು ಸೇ 3 to 5 months ಟೈಮ್ ನೀವು ಇದಕ್ಕೆ ಸ್ಪೆಂಡ್ ಮಾಡಲೇಬೇಕಾಗುತ್ತೆ ಡೆಡಿಕೇಟೆಡ್ಲಿ, ರೈಟ್? ನೀವೊಂದು ಟ್ರಾನ್ಸಿಷನ್ ಮಾಡುವಾಗ ಅಫ್ಕೋರ್ಸ್ ಅದು
ನಿಮಗೆ ಬೇಕಾಗಿರುವಂಥ ಥರದಲ್ಲಿ ಈಸಿ ಇರುವುದಿಲ್ಲ, ರೈಟ್? ಸೊ ನೀವು ನಿಮ್ಮ ಮೈಂಡ್ಸೆಟ್ ಮುಖಾಂತರ ಟ್ರಾನ್ಸಿಷನ್ ಮಾಡ್ತಿದ್ರಿ. ನಾನು ಫಸ್ಟ್ ಪಾಯಿಂಟ್ ಹೇಳಿದಾಗೆ ಮೈಂಡ್ಸೆಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಯು ಹ್ಯಾವ್ ಟು ಡೂ ಅ ಟ್ರಾನ್ಸಿಷನ್ ಅಂತ ನಿಮಗೆ ಫೀಲ್ ಆದ ನಂತರ ದೆನ್ ಯು ಹ್ಯಾವ್ ಟು ಡೆಡಿಕೇಟ್ ಸರ್ಟನ್ ಅಮೌಂಟ್ ಆಫ್ ಟೈಮ್, ರೈಟ್? ಬಟ್ ನೀವು ಕೆಲವೊಮ್ಮೆ ವರ್ಕಲ್ಲಿರುವಾಗಲೇ ಟ್ರಾನ್ಸಿಷನ್ ಮಾಡಬೇಕು ಅಂತ ಅನ್ಕೊಳ್ತೀರಿ. ಕೆಲವರು ಏನು ಮಾಡ್ತಾರೆ, ಅವರ ನಾನ್ IT ಜಾಬಿಂದ ರೆಸಿಗ್ನೇಷನ್ ತೆಗೆದು ಟೈಮ್ ತಗೊಂಡು ಈ ಕಡೆ ಬರುವವರು ಇರ್ತಾರೆ, IT ಗೆ ಬರುವವರು ಇರ್ತಾರೆ, ಕರೆಕ್ಟ್ ಅಲ್ವಾ? ಸೊ ನೀವೀಗ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಡೈಲಿ ಯು ಹ್ಯಾವ್ ಟು ಸ್ಪೆಂಡ್ 3 to 4 hours ಸ್ಟಡಿಂಗ್ ಆನ್ ನ್ಯೂ ಟೆಕ್ನಾಲಜೀಸ್. ಅಥವಾ ನೀವು ಯಾವ ಟೆಕ್ನಾಲಜಿ, ಅದರ ಬಗ್ಗೆ ಡೀಟೇಲ್ಡ್ ಆಗಿ ಮತ್ತೆ ಡಿಸ್ಕಸ್ ಮಾಡ್ತೇನೆ, ನೀವು ಯಾವ ಟೆಕ್ನಾಲಜೀಸ್ ಕಲಿಬೇಕು ಅಂತ. ಬಟ್ ಏನು ಕಲಿತೀರೋ ಅದಕ್ಕೆ ಯು ಹ್ಯಾವ್ ಟು ಸ್ಪೆಂಡ್ 3 to 4 hours ಇನ್ ಎ ಡೇ. ಒಂದು ದಿನದಲ್ಲಿ ಅಷ್ಟು ಹವರ್ಸನ್ನು ನೀವು ಸ್ಪೆಂಡ್ ಮಾಡಬೇಕು. ಇಲ್ಲ ನೀವು ಕಂಪ್ಲೀಟ್ಲಿ ರೆಸಿಗ್ನೇಷನ್ ತೆಗೆದು ಟ್ರಾನ್ಸಿಷನ್ ಮಾಡ್ತೀರಿ ಅಂತ ಇದ್ರೆ ಇಟ್ಸ್ ಅಪ್ ಟು ಯು. ಒಂದು ಇಡೀ ದಿನ ನಿಮಗೆ ಅವೈಲೇಬಲ್ ಆಗಿರುತ್ತೆ, ಹೇಗೆ ಬೇಕು ಹಾಗೆ ನಿಮ್ಮ ಡೇಸನ್ನು ಡಿವೈಡ್ ಮಾಡ್ಕೊಳ್ಳಿ. ಕೆಲವರು ಮಾರ್ನಿಂಗ್ ಟೈಮಲ್ಲಿ ಕಲಿಯೋರು ಇರ್ತಾರೆ, ಕೆಲವು ನೈಟ್ ಔಲ್ಸ್. ಐ ಆಮ್ ಅ ನೈಟ್ ಪರ್ಸನ್, ನನಗೆ ನೈಟ್ ತುಂಬ ಎಷ್ಟು ಬೇಕಿದ್ರು ಕೂತ್ಕೊಳ್ಬೋದು. ಸೊ ಆ ರೀತಿ ಕಲಿಯುವುದಾಗಿ ನಿಮ್ಮ ಡೇಯನ್ನು ಡಿವೈಡ್ ಮಾಡಬಹುದು. ಬಟ್ ಫಾರ್ ದ ಪೀಪಲ್ ಹೂ ಆರ್ ವರ್ಕಿಂಗ್, ಸ್ಪೆಂಡ್ 2 hours ಇನ್ ದ ಮಾರ್ನಿಂಗ್ ಆ್ಯಂಡ್ ಸ್ಪೆಂಡ್ 2 hours ಇನ್ ದಿ ಪೋಸ್ಟ್ ಯುವರ್ ನಿಮ್ಮ ವರ್ಕ್ ಆದ ನಂತರ ಮಾಡಿ. ಸೊ ಡೆಡಿಕೇಟೆಡ್ಲಿ 3 to 5 hours ಇಷ್ಟು ಟೈಮ್ ಒಂದು ದಿನದಲ್ಲಿ ನೀವು ಸ್ಪೆಂಡ್ ಮಾಡಲೇಬೇಕಾಗುತ್ತೆ ಟು ಮೇಕ್ ಅ ಟ್ರಾನ್ಸಿಷನ್ ಈಸಿಯರ್. ಇಲ್ಲ ಅಂತಿದ್ರೆ ಸ್ವಲ್ಪ ಕಷ್ಟ ಆದೀತು. ಆ್ಯಂಡ್ ಆ ಒಂದು ಎಫಿಷಿಯನ್ಸಿಯಲ್ಲಿ ಅಥವಾ ಒಂದು ಮೋಟಿವೇಟೆಡ್ ವೇಯಲ್ಲಿ ಹೋಗಬೇಕು ಅಂತ ಆಗಬೇಕು ಅಂತ ಇಲ್ಲ. ಸೊ ದೀಸ್ ಆರ್ ದ ಫಸ್ಟ್ 2 points. ಮೂರನೇದು ಗೈಸ್, ಬಿ ಮೋಟಿವೇಟೆಡ್. ಯಾಕಂದರೆ ಸ್ಟಾರ್ಟಿಂಗ್ ಕಲಿಯುವಾಗ ಎಲ್ಲ ಈಸಿ ಅಂತ ಫೀಲ್ ಆಗುತ್ತೆ. ಬಿಕಾಸ್ ನಾವು ದಿಸ್ ಇಸ್ ಅ ನ್ಯೂ ಫೀಲ್ಡ್ ಫಾರ್ ಅಸ್, ಕರೆಕ್ಟ್ ಅಲ್ವಾ? ಹೊಸದಾಗಿ ಬಂದಿರುವಂಥ ಫೀಲ್ಡ್. ನನಗೊಬ್ಬ ಸ್ಟೂಡೆಂಟ್ ಇದ್ದ, ಸ್ಟಾರ್ಟಿಂಗಲ್ಲಿ ತುಂಬ ಜೋಶಲ್ಲಿ ಕಲಿತಾನೆ. ದೆನ್ ಆಫ್ಟರ್ ದ ಡೇ ಪ್ರೋಗ್ರೆಸಸ್ ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಮೋಟಿವೇಶನ್. ಸೊ since you have a mindset, point number 1, since you have given time, that is 3 to 5 months, next thing is that be motivated every single day. ಪ್ರತಿಯೊಂದು ದಿನನೂ ಅದಕ್ಕೋಸ್ಕರ ಪುಷ್ ಮಾಡಲಿಕ್ಕೆ ನೋಡಿ. ದ ಮೋರ್ ಎಫರ್ಟ್ ಯು ಪುಟ್, ನೀವು ಮೋರ್ ಮೋಟಿವೇಟೆಡ್ ಆಗಿ ಪ್ರತಿದಿನ ಅದೇ ನಿಮ್ಮ ಶೆಡ್ಯೂಲನ್ನು ಫಾಲೋ ಮಾಡಿದರೆ ಖಂಡಿತವಾಗಿಯೂ ಹೇಳ್ತೇನೆ, ದ ಚಾನ್ಸಸ್ ಆಫ್ ಗೆಟ್ಟಿಂಗ್ ಇನ್ ಆರ್ ಪ್ರಿಟಿ ಹೈ. ತುಂಬ ಹೈ ಸಕ್ಸಸ್ ರೇಟಲ್ಲಿ ನಿಮಗೆ ಟ್ರಾನ್ಸಿಷನನ್ನು ಮಾಡಬಹುದು. ಬಟ್ ಬಿ ಮೋಟಿವೇಟೆಡ್. ತೊಂದರೆ ಇಲ್ಲ. ಕೆಲವು ವಿಷಯಗಳು ನಿಮಗೆ ಅರ್ಥ ಆಗಬೇಕು ಅಂತ ಇಲ್ಲ ಫಸ್ಟ್ ಗೋ ಅಲ್ಲಿ. ಐ ಆಮ್ ಅ ಸ್ಲೋ ಲರ್ನರ್ ಗೈಸ್, ನನಗೆ ಒಂದು ವಿಷಯ ಕ್ವಿಕ್ಕಾಗಿ ಹೇಳಿಕೊಟ್ರೆ ನನಗೆ ಅರ್ಥ ಆಗುವುದಿಲ್ಲ. ನನಗೆ ಅದನ್ನು 2 ಸತಿ ಕಲಿಬೇಕಾಗ್ತದೆ, ಕೆಲವೊಮ್ಮೆ 3 ಸತಿ ಕಲಿಬೇಕಾಗ್ತದೆ, ಕೆಲವೊಮ್ಮೆ ನನಗೆ ಅದು ಇಡೀ ದಿನ ಕಲ್ತ್ರೂ ಗೊತ್ತಾಗಲ್ಲ, ಬಟ್ ಮರುದಿನಕ್ಕೆ ಗೊತ್ತಾಗಬಹುದು, ರೈಟ್? ಒಂದು ಟಾಪಿಕನ್ನು ನೀವು ಕಲಿಯುವಾಗ ಅದರ ಡೀಟೇಲಿಂಗಿಗೆ ಹೋಗುವಾಗ ಕೆಲವೊಮ್ಮೆ ನಿಮಗೆ ಅದನ್ನು ಪಿಕಪ್ ಮಾಡಬೇಕು ಅಂತ ಇಲ್ಲ, ಅಷ್ಟು ಈಸಿಯಾಗಿ ಪಿಕಪ್ ಆಗಬೇಕು ಅಂತ ಇಲ್ಲ ಗೈಸ್. ಸೊ ದಟ್ ಈಸ್ ವೇರ್ ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ದಟ್ ಈಸ್ ನಾಟ್ ದಿ ಎಂಡ್ ಆಫ್ ದ ವರ್ಲ್ಡ್. ಅಲ್ಲಿಗೆ ನಿಮ್ಮ ಲೋಕ ಮುಗಿಯುವುದಿಲ್ಲ, ರೈಟ್? ಯು ಹ್ಯಾವ್ ಟು ಕೀಪ್ ಪುಷಿಂಗ್. ತಪ್ಪಾಗಿರ್ಬೋದು, ತೊಂದರೆ ಇಲ್ಲ, ಫ್ರೆಂಡ್ಸ್ ಹತ್ರ ಕೇಳಿ. ದಟ್ ಈಸ್ ವೇರ್ ಮೈ ನೆಕ್ಸ್ಟ್ ಪಾಯಿಂಟ್ ಕಮ್ಸ್ ಇನ್ ಟು ಪಿಕ್ಚರ್. ಆ್ಯಕ್ಚುಲಿ ಒಂದು ಪಾಯಿಂಟ್ ಬರ್ತದೆ, ಅದೇ ನೆಕ್ಸ್ಟ್ ಪಾಯಿಂಟ್ ನಾನು ಹೇಳ್ತಿದ್ದೇನೆ. ಸೊ ಬಿ ಮೋಟಿವೇಟೆಡ್. ಅದಕ್ಕೋಸ್ಕರ ಬುಕ್ಸ್ ಓದಿ, ಮೆಡಿಟೇಷನ್ ಮಾಡಿ, ರೈಟ್? ಟ್ರಾನ್ಸಿಷನ್ ಫೇಸಲ್ಲಿ ಮೆಡಿಟೇಷನ್ ಮಾಡೋದು, ಬುಕ್ಸ್ ಓದೋದು ಅಥವಾ ಡೂಯಿಂಗ್ ಸಮ್ ಯೋಗ, ಇಂಥದ್ದೆಲ್ಲ ತುಂಬ ಹೆಲ್ಪ್ ಆದಿತ್ತು ನಿಮಗೆ. ಓಕೆ, ಪರ್ಸ್ನಲ್ ಪ್ರಿಫರೆನ್ಸಿಂದ ಹೇಳ್ತಾ ಇದ್ದೇನೆ ಅಷ್ಟೇ. 4ನೇದು, ಹ್ಯಾವ್ ಸಮ್ ಮೆಂಟರ್ಸ್, ರೈಟ್? ಹ್ಯಾವ್ ಸಮ್ ಮೆಂಟರ್ಸ್. ಇಟ್ ಕ್ಯಾನ್ ಬಿ ಯುವರ್ ಫ್ರೆಂಡ್, ನಿಮ್ಮ ಮನೆ ಹತ್ರ ಇರುವಂಥ ನೇಬರ್ ಆಗಿರ್ಬೋದು. ಇಟ್ ಕ್ಯಾನ್ ಬಿ ಯುವರ್ ರಿಲೇಟಿವ್, ಇಟ್ ಕ್ಯಾನ್ ಬಿ ಯುವರ್ ವೆಲ್ ವಿಶರ್, ಇಟ್ ಕ್ಯಾನ್ ಬಿ ಯುವರ್ ಸೀನಿಯರ್ಸ್, ಇಟ್ ಕ್ಯಾನ್ ಬಿ anyone for that matter. Figure out a person who is working in IT, go towards him, or figure out a person who has done a transition from non-IT to IT, right? LinkedIn ಅನ್ನು ಯೂಸ್ ಮಾಡಿ, ಯಾರಾದರೂ ಟ್ರಾನ್ಸಿಷನ್ ಮಾಡಿದವರ ಸಕ್ಸಸ್ ಸ್ಟೋರೀಸ್ ಅನ್ನು ನೋಡಿ. ಟೆಕ್ ಇವೆಂಟ್ಸಿಗೆ ಹೋಗಿ, ಅಲ್ಲಿ ಕೆಲವರ ಹತ್ರ ಮಾತಾಡಬೇಕು, ನಿಮಗೆ ತುಂಬ ಐಡಿಯಾಸ್ ಸಿಗುತ್ತೆ. ವಾಟ್ ವಾಸ್ ದೇರ್ ಸಕ್ಸಸ್ ಸ್ಟೋರಿ? ಬಿಕಾಸ್ ಅವರಿಗೆ ಟ್ರಾನ್ಸಿಷನ್ ಮಾಡಬಹುದು ಅಂತಿದ್ರೆ ಮತ್ತೆ ನಿಮಗೆ ಮಾಡಲಿಕ್ಕೆ ಏನು, ರೈಟ್? ಈಸಿ, ರೈಟ್? ಇದರಲ್ಲಿ ನಾವೆಷ್ಟು ಜನ ಇಷ್ಟು ಎಫರ್ಟ್ಸ್ ಹಾಕ್ಲಿಕ್ಕೆ ರೆಡಿ ಇದ್ದೇವೆ, ರೈಟ್? ನಮ್ಮ ನೆಟ್ವರ್ಕ್ ನಮ್ಮ ಫ್ರೆಂಡ್ಸ್ ಒಳಗೆ ಮಾತ್ರ ಇರಬಾರ್ದು ಗೈಸ್. ನಮ್ಮ ನೆಟ್ವರ್ಕ್ ಹ್ಯಾಸ್ ಟು ಬಿ, ವಿ ಹ್ಯಾವ್ ಟು ಬ್ರಾಡನ್ ಅವರ್ ನೆಟ್ವರ್ಕ್ ಅಂತ ದೊಡ್ಡ ಸೇಯಿಂಗ್ ಇದೆ. ವಿ ಹ್ಯಾವ್ ಟು, ದ ನೆಟ್ವರ್ಕ್ಸ್ ನಮ್ಮದು ದೊಡ್ಡದಾದಂಗೆ ಕಮ್ಯುನಿಕೇಷನ್ ಅಷ್ಟು ಈಸಿ ಆಗುತ್ತೆ ನಮಗೆ, ರೈಟ್? ಸೊ ಆಸ್ ವಿ ಬ್ರಾಡನ್ ಅವರ್ ನೆಟ್ವರ್ಕ್ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿಂದಷ್ಟು ಜಾಬ್ ಅಪರ್ಚುನಿಟೀಸ್ಗೆ ಅಪ್ಲೈ ಮಾಡಲಿಕ್ಕೆ ಈಸಿ ಆಗುತ್ತೆ ನಿಮಗೆ. So have a mentor. You can consider me as a mentor, right? I have mentored so many students in my sessions. ಅದರ ಬಗ್ಗೆ ನಾನು ಹೇಳ್ತೇನೆ, ಲಾಸ್ಟಿಗೆ ಬರುತ್ತೆ. ಓಕೆ, ಸೊ
ಹ್ಯಾವಿಂಗ್ ದಿಸ್ ಮೆಂಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಒಬ್ಬರೇ ನೀವು ಕಲಿಯುವಾಗ ಮಾತ್ರ ಆ ಮೋಟಿವೇಶನ್ ಇರಲ್ಲ, ಬಟ್ ವೆನ್ ಯು ಹ್ಯಾವ್ ಅ ಮೆಂಟರ್ ಬಿಹೈಂಡ್ ಯು, ಅವರು ಪುಷ್ ಮಾಡ್ತಾರೆ ನಿಮ್ಮನ್ನು, ಖಂಡಿತವಾಗಿ ಪುಷ್ ಮಾಡ್ತಾರೆ. ಸೊ ಯುವರ್ ಜಾಬ್ ಇಸ್ ಟು ಫಾಲೋ ದ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಪಾಯಿಂಟ್ ಪ್ರಾಪರ್ಲಿ. ಫೋರ್ತ್ ಪಾಯಿಂಟ್ ಆಟೋಮೆಟಿಕಲಿ ನಿಮಗೆ ಹಿಂದೆಯಿಂದ ಪುಷ್ ಆಗುತ್ತೆ. ಸೊ ದೀಸ್ ಆರ್ ದ ಪ್ರೀ ರಿಕ್ವಿಸೈಟ್ಸ್. ಅಂದರೆ ಒಂದು ನಾನ್ ಐ ಟಿಯಿಂದ ಐ ಟಿಗೆ ಬರಬೇಕು ಅಂತಿದ್ರೆ ಇದು ನೀವು ಮಾಡಲೇಬೇಕು. ಇದು ನೀವು ಮಾಡಿಲ್ಲ ಅಂತಿದ್ರೆ ಜರ್ನಿ ಕಠಿಣವಾಗುತ್ತೆ. ಸೊ ಇದೆಲ್ಲ ನೀವು ಮಾಡಿದ ನಂತರ ಕಮೆಂಟ್ ಸೆಕ್ಷನಲ್ಲಿ ಬಂದು ಹೇಳಿ, ನಿಮಗೆ ಅಡ್ವೈಸರ್ ಸಿಕ್ಲಿಲ್ವಾ, ಮೆಂಟರ್ ಸಿಕ್ಲಿಲ್ವಾ, ವಿಲ್ ಟ್ರೈ ಟು ಕನೆಕ್ಟ್, ರೈಟ್? ಆರ್ ಎಲ್ಸ್ ನಮ್ಮದೇ ಮೆಂಟರ್ಶಿಪ್ ಬೇಕು ಅಂತಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಐ ವಿಲ್ ಟ್ರೈ ಟು ಹೆಲ್ಪ್ ಯು ಗೈಸ್. ಗೊತ್ತಾಯ್ತಾ? ದಿಸ್ ಈಸ್ ಜಸ್ಟ್ ಅ ಲರ್ನಿಂಗ್ ಫೇಸ್ ಗೈಸ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಐ ವಾಂಟ್ ಯು ಗೈಸ್ ಟು ಡೂ. ಮಾಡಲೇಬೇಕು ಗೈಸ್, ದಿಸ್ ಈಸ್ ನೀಡ್, ದಿಸ್ ಈಸ್ ಅ ನೀಡ್, ದಿಸ್ ಈಸ್ ವೈ ಐ ಆಮ್ ಸ್ಟ್ರೆಸ್ಸಿಂಗ್. ನಾನು ಇದನ್ನು ಈ ಪಾಯಿಂಟ್ಸ್ ಅನ್ನು 4-5 ಸತಿ ಹೇಳಿದ್ದು ಯಾಕೆ? ಬಿಕಾಸ್ ಐ ವಾಂಟ್ ಯು ಟು ಫಾಲೋ ದಿಸ್ ಎಟ್ ಎನಿ ಕಾಸ್ಟ್. ಆಯ್ತಾ? ಸೊ ಅಂಡರ್ಸ್ಟ್ಯಾಂಡ್ ದಿಸ್. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಯಾವ ಟೆಕ್ನಾಲಜಿ ಕಲಿತು ನಿಮಗೆ ನಾನ್ ಐ ಟಿಯಿಂದ ಐ ಟಿಗೆ ಇಲ್ಲಿವರೆಗೆ ಹೇಳಿದ್ದು ದ ವೇ, ದ ನೀಡ್ ಟು ಗೆಟ್ ಇನ್ ಟು ದರ್. ನೆಕ್ಸ್ಟ್ ವಾಟ್ ಯು ನೀಡ್ ಟು ಲರ್ನ್ ಇಸ್ ದ ನೆಕ್ಸ್ಟ್ ಪಾಯಿಂಟ್. ಸೊ ನಾನ್ ಐ ಟಿಯಿಂದ ಐ ಟಿಗೆ ಬರಬೇಕು ಅಂತಿದ್ರೆ 2 ರೀತಿಯಲ್ಲಿ ಬರ್ಬೋದು. ಒಂದು ಪ್ರೋಗ್ರಾಮ್ಯಾಟಿಕಲ್ ವೇ, ಕೋಡಿಂಗ್ ಅಥವಾ ಪ್ರೋಗ್ರಾಮಿಂಗ್ ಅಥವಾ ಯಾವುದಾದ್ರೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಕಲಿತು ಅದರಲ್ಲಿ ಉತ್ತೀರ್ಣರಾಗಿ ಮುಂದೆ ಬರುವಂಥದ್ದು. ಇಟ್ ಕ್ಯಾನ್ ಬಿ ಎನಿ ಲ್ಯಾಂಗ್ವೇಜ್, ಸಿ ಪ್ಲಸ್ ಪ್ಲಸ್, ಪೈಥನ್, ಜಾವಾ. ಇದು ಎಕ್ಸಾಂಪಲ್ ಕೊಡಿದ್ದು ಯಾಕೆ ಅಂತ ಹೇಳಿದ್ರೆ, ಈ ಲ್ಯಾಂಗ್ವೇಜ್ ಬಗ್ಗೆ ನೀವು ಕೇಳಿಟ್ಟಿರ್ತೀರಾ ಫ್ರಮ್ ಯುವರ್ ಕಂಪ್ಯೂಟರ್ ಸೈನ್ಸ್ ಫ್ರೆಂಡ್ಸ್ ಆರ್ ಫ್ರಮ್ ಎನಿ ಒನ್. ಇನ್ನೂ ಹಲವಾರು ಲ್ಯಾಂಗ್ವೇಜಸ್, ಹಲವಾರು ಟೆಕ್ನಾಲಜೀಸ್ ಇದೆ, ಡೀಟೇಲಿಂಗಿಗೆ ಹೋಗುವಂಥ ಸೆಷನ್ಸ್ ಬೇರೆ ಬರುತ್ತೆ ನಿಮಗೆ. ಇನ್ನೊಂದು ನಾನ್ ಐ ಟಿ ವೇಯಲ್ಲಿ ಅಥವಾ ನಾನ್ ಪ್ರೋಗ್ರಾಮ್ಯಾಟಿಕಲ್ ವೇ ಅಂತ ನಾವು ಕರೀತೇವೆ. ಸೊ ಈ ನಾನ್ ಪ್ರೋಗ್ರಾಮ್ಯಾಟಿಕಲ್ ವೇಯಲ್ಲಿ ಯಾವುದೇ ರೀತಿಯಾಗಿರುವಂಥ ಕೋಡಿಂಗ್ ಬರೋದಿಲ್ಲ. ಕೋಡಿಂಗ್ ಇಲ್ಲದೇನು ಕಂಪ್ಯೂಟರ್ ಸೈನ್ಸ್ ಅಥವಾ ಐ ಟಿಗೆ ಬರ್ಬೋದಾ? 100% ಬರ್ಬೋದು. ಈಗ ಲೇಟೆಸ್ಟ್ ಟೆಕ್ನಾಲಜೀಸ್ ಅದನ್ನು ಸಪೋರ್ಟ್ ಮಾಡುತ್ತೆ ಗೈಸ್. ಕೋಡಿಂಗ್ ಇಲ್ಲದೇನು ಬರ್ಲಿಕ್ಕಾಗುತ್ತೆ. ಸೊ ಯಾವುದೆಲ್ಲ ಎಕ್ಸಾಂಪಲ್ಸ್ ಕೊಡ್ಬೋದು? ಒನ್ ಈಸ್ ನಿಮಗೆ ಪವರ್ BI ಮತ್ತು ಟ್ಯಾಬ್ಲೂ ಅಂತ ಇದೆ. ದಟ್ ಈಸ್ ಆಲ್ ಟೂಲ್ ಡ್ರಿವನ್, ಎಲ್ಲನೂ ಟೂಲ್ ಡ್ರಿವನ್. ಪ್ರೋಗ್ರಾಮಿಂಗ್ ಇಲ್ಲ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್, ಫ್ಲೋ ಚಾರ್ಟ್ಸ್ ಅಂದರೆ ಪೈ ಗ್ರಾಫ್ಸ್ ಅಂತೆಲ್ಲ ಕೇಳಿರ್ಬೋದು ನೀವು, ಡ್ಯಾಶ್ ಬೋರ್ಡ್ಸ್ ಅಂತ ಕೇಳಿರ್ಬೋದು. ಇದನ್ನು ಬಿಲ್ಡ್ ಮಾಡುವಂಥದ್ದು. ಇನ್ನೊಂದು AWS ಆ್ಯಂಡ್ ಡೆವಪ್ಸ್ ಅಥವಾ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಕರೆಯುವಂಥದ್ದು. ಇನ್ನೊಂದು ಮ್ಯಾನ್ಯುವಲ್ ಟೆಸ್ಟಿಂಗ್ ಅಂತ ಹೇಳೋದು. ಇನ್ನೊಂದು ಸೈಬರ್ ಸೆಕ್ಯೂರಿಟಿ. ಹೀಗೆ ಹಲವಾರು ಇದೆ. ನ್ಯೂ ಜೆನ್ ಟೆಕ್ನಾಲಜೀಸ್ ಅಂತ ಕರಿತೇವೆ ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಪ್ರೋಗ್ರಾಮಿಂಗ್ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್, ಯಾವುದು ತಗೊಳ್ಬೇಕು? ನೀವು ಒಂದು ಹೇಳಿದರೆ ಪ್ರೋಗ್ರಾಮಿಂಗ್ ಇದೆ, ಇನ್ನೊಂದು ಹೇಳಿದರೆ ಪ್ರೋಗ್ರಾಮಿಂಗ್ ಇಲ್ಲದಿದೆ. ಯಾವುದು ತಗೊಳ್ಬೇಕು? ಮೈ ಸಜೆಷನ್ ಫಾರ್ ದ ಪೀಪಲ್ ಹೂ ಆರ್ ಡೂಯಿಂಗ್ ಅ ಟ್ರಾನ್ಸಿಷನ್, ನಾನ್ ಕೋಡಿಂಗ್ ಟೆಕ್ನಾಲಜೀಸ್, ಕೋಡಿಂಗ್ ಇಲ್ಲದಂಥ ಟೆಕ್ನಾಲಜೀಸ್. ಯಾಕಂದರೆ ಪ್ರೋಗ್ರಾಮಿಂಗ್ ಕಲೀಲಿಕ್ಕೆ ಅಷ್ಟು ಈಸಿ ಇಲ್ಲ. ಕಲಿಬಹುದು, ಮಾಸ್ಟರ್ ಮಾಡೋಕ್ಕಾಗಲ್ಲ. ಮಾಸ್ಟರ್ ಮಾಡೋಕ್ಕಾಗದಿದ್ರೆ ಪ್ರಾಜೆಕ್ಟ್ಸ್ ಮಾಡೋಕ್ಕಾಗದಿದ್ರೆ ರೆಸ್ಯೂಮೆಯಲ್ಲಿ ಹಾಕೋಕ್ಕಾಗಲ್ಲ. ರೆಸ್ಯೂಮೆಯಲ್ಲಿ ಹಾಕ್ಲಿಕ್ಕಾಗದಿದ್ರೆ ಜಾಬ್ ಆಪರ್ಚುನಿಟಿ ಸಿಗಲ್ಲ. ಸೊ ದಿಸ್ ಈಸ್ ವೈ ಐ ಟೆಲ್ ದಿಸ್ ಇಸ್ ಬಿಟ್ ಹಾರ್ಡರ್. ಟೈಮ್ 6 months to 1 year ಬೇಕಾಗುತ್ತೆ. ಅಷ್ಟು ಟೈಮ್ ನಿಮ್ಮ ಎಫರ್ಟ್ಸ್ ಹಾಕ್ಲಿಕ್ಕೆ ರೆಡಿ ಇದ್ರಿ, ನನಗೆ ಪ್ರೋಗ್ರಾಮಿಂಗ್ ಬೇಕು ಅಂತಿದ್ರೆ ದಯಮಾಡಿ ಪ್ರೋಗ್ರಾಮಿಂಗ್ ತಗೊಳ್ಳಿ. Python and JavaScript is the language which I suggest. ನೀವು ಆ ರೀತಿ ಹೋಗುದು ಅಂತ ಇದ್ರೆ. ಇಲ್ಲ ಬೇಡ ಸರ್, ನಾನು ಬೇಡ, ಅದು ಇಲ್ಲ ಅಂತ ಹೇಳಿದಕ್ಕೆ ನಾನು ಆ್ಯಕ್ಚುಲಿ ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್ ತಗೊಳ್ಳಿಲ್ಲ ಅಂತ ಹೇಳುವಂಥ ಜನ ಇದ್ದರೆ ಕೈಂಡ್ಲಿ ಗೋ ಫಾರ್ ನಾನ್ ಕೋಡಿಂಗ್ ಥಿಂಗ್ಸ್. ನನಗೆ ಹೇಳಿದಾಗೆ ಪವರ್ BI, ಟ್ಯಾಬ್ಲೂ, ಕ್ಲೌಡ್ ಕಂಪ್ಯೂಟಿಂಗ್, ಮ್ಯಾನ್ಯುವಲ್ ಟೆಸ್ಟಿಂಗ್, ವಾಟ್ ಎವರ್ ಇಟ್ ಇಸ್, ಆ ಬೇಸಿಸ್ ಮೇಲೆ ಹೋಗಿ ಅದರಲ್ಲಿ ಕ್ವಿಕ್ಕಾಗಿ ನಿಮಗೆ ಕಲೀಲಿಕ್ಕಾಗುತ್ತೆ. 3 months ಒಳಗೆ ಕಂಪ್ಲೀಟ್ ಮಾಡ್ಬೋದು. 2.5-3 months ಒಳಗೆ ಕಂಪ್ಲೀಟ್ ಮಾಡ್ಬೋದು. ಸರ್ಟಿಫಿಕೇಶನ್ ಪಡ್ಕೊಳ್ಬೋದು. ಇಫ್ ಯು ಆರ್ ಡೂಯಿಂಗ್ ಎನಿ ಕೈಂಡ್ ಆಫ್ ಕೋರ್ಸಸ್ ಮಾಡೋದು ಅಂತಿದ್ರೆ, ಅಲ್ಲ ನೀವೇ ಕಲಿಯೋದು ಅಂತಿದ್ರೂ ಕಲಿತು ಮುಗಿಸ್ಬೋದು. ಪ್ರಾಜೆಕ್ಟ್ಸ್ ಗೈಸ್, ವೆರಿ ವೆರಿ ಇಂಪಾರ್ಟೆಂಟ್. ನೀವು ಈ ಟೆಕ್ನಾಲಜೀಸ್ ಕಲಿಯೋದು ಮಾತ್ರ ಅಲ್ಲ, ಪ್ರಾಜೆಕ್ಟ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ನಾನು ಲಾಸ್ಟಲ್ಲಿ ಹೇಳಿರುವಂಥ ಒಂದು ಪ್ರಶ್ನೆಗೆ ಇದಕ್ಕೆ ಉತ್ತರ ಬರ್ತದೆ. ಪ್ರಾಜೆಕ್ಟ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾನೊಂದು ಹೇಳಿದ್ದೆ, ಅದಕ್ಕೆ ಉತ್ತರ ಬರ್ತದೆ. ಪ್ರಾಜೆಕ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಎಷ್ಟಾಗುತ್ತೆ ಅಷ್ಟು ಪ್ರಾಜೆಕ್ಟ್ಸನ್ನು ಬಿಲ್ಡ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ನಿಮ್ಮ ರೆಸ್ಯೂಮೇನು ತುಂಬಿ, ಪ್ರಾಜೆಕ್ಟ್ಸಲ್ಲಿ ತುಂಬಿ. ಆ ಪ್ರಾಜೆಕ್ಟ್ಸ್ ಇಸ್ ಇನಫ್ ಟು ಓಪನ್ ದ ಡೋರ್ ಫಾರ್ ಯು ಇನ್ ಇಂಟರ್ವ್ಯೂಸ್. ಆ ಪ್ರಾಜೆಕ್ಟ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ರೇ ಸಾಕಾಗುತ್ತೆ ನೀವು. ಓಕೆ, ಸೊ ಮೈ ಜೆನ್ಯುವಿನ್ ಆ್ಯಂಡ್ ಹಂಬಲ್ ಸಜೆಷನ್ ಫಾರ್ ಯು ಗೈಸ್ ಇಸ್ ಗೋ ಫಾರ್ ನಾನ್ ಕೋಡಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಅಥವಾ ನಾನ್ ಪ್ರೋಗ್ರಾಮಿಂಗ್ ಟೆಕ್ನಾಲಜೀಸಿಗೆ ಹೋಗಿ ಎಂಬುದಾಗಿ ನಂದೊಂದು ಸಜೆಷನ್ ನಿಮಗೆ. ಓಕೆ, ಜೆನ್ಯುವಿನ್ ಸಜೆಷನ್ ವಿಚ್ ಹ್ಯಾವ್ ಗಿವನ್ ಮೆನಿ ಅ ಪೀಪಲ್. ಓಕೆ, ಸರಿ, ಇಷ್ಟೆಲ್ಲ ನೀವು ಮಾಡಿದಿರಿ. ನೆಕ್ಸ್ಟ್ ಏನು ಬೇಕಾಗುತ್ತೆ ನಿಮಗೆ? ನೆಕ್ಸ್ಟ್ ನಮ್ಮದು ಪ್ರಶ್ನೆ ಏನಿತ್ತು, ಈಗ ನಾನ್ ಐ ಟಿ ಟು ಐ ಟಿಗೆ ಬರುವಂಥ ನಾನೊಂದು ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸು ಕೊಟ್ಟೆ ನಿಮಗೆ.
ನೆಕ್ಸ್ಟ್ ಏನು ಬೇಕಾಗಿತ್ತು, ಪ್ರೋಗ್ರಾಮಿಂಗ್ ಬೇಕಾ ಪ್ರೋಗ್ರಾಮಿಂಗ್ ಬೇಡವಾ ಎಂಬ ಕ್ವಶನನ್ನು ನಾನು ನಿಮಗೆ ಹೇಳಿಕೊಟ್ಟೆ. ಪ್ರೋಗ್ರಾಮಿಂಗ್ ಬೇಕಿದ್ರೆ ತಗೊಳ್ಳಿ, ಇಲ್ಲದಿದ್ರು ನಿಮಗೆ ಬರೋಕ್ಕಾಗುತ್ತೆ. ಪ್ರೋಗ್ರಾಮಿಂಗ್ ಇಲ್ಲದಿದ್ರು 100% ಯು ಕ್ಯಾನ್ ಕಮ್ ಆ್ಯಂಡ್ ವಿ ಹ್ಯಾವ್ ಎಕ್ಸಾಂಪಲ್ಸ್ ಫಾರ್ ದ್ಯಾಟ್ ಆಲ್ಸೋ. ಮೂರನೇದು ದ ಸ್ಯಾಲ್ರಿ ಪಾರ್ಟ್, ರೈಟ್. ನಾನ್ ಐ ಟಿಯಲ್ಲಿ ನೀವು 3 ವರ್ಷದಲ್ಲಿ ಏನು ಅರ್ನ್ ಮಾಡ್ತೀರೋ, ಅಂಡರ್ಸ್ಟ್ಯಾಂಡ್ ಕೇರ್ಫುಲಿ ಗೈಸ್, ನಾನ್ ಐ ಟಿಯಲ್ಲಿ ನೀವು 3 ವರ್ಷದಲ್ಲಿ ಏನು ಅರ್ನ್ ಮಾಡ್ತೀರೋ ಅದನ್ನು 1.5 ಇಯರ್ಸಲ್ಲಿ ನಿಮಗೆ ಅಷ್ಟೇ ಅಮೌಂಟನ್ನು ಅಥವಾ ಅಷ್ಟೇ CTC ಅನ್ನು ನಿಮಗೆ ಐ ಟಿ ಫೀಲ್ಡಲ್ಲಿ ತಗೊಳ್ಳಿಕ್ಕೆ ಆಗುತ್ತೆ. ದ್ಯಾಟ್ಸ್ ದ ಪವರ್ ಆಫ್ IT ಇಂಡಸ್ಟ್ರಿ. ಸ್ಯಾಲ್ರಿದೊಂದು ಕ್ವಶನ್ ಇತ್ತಲ್ಲ ಆಗ, ಅದಕ್ಕೆ ಉತ್ತರ. ಸೊ ಹಾಫ್ ಆಫ್ ದ ಟೈಮಲ್ಲಿ ಯು ಕ್ಯಾನ್ ಅರ್ನ್ ದ ಸೇಮ್ ಅಮೌಂಟ್ ಆಫ್ ರೆವೆನ್ಯೂ ಫ್ರಮ್ ಅನ್ ಆರ್ಗನೈಸೇಷನ್. ಓಕೆ, ಸ್ಟಾರ್ಟ್ ಮಾಡುವಾಗ ಯುವರ್ ಸ್ಯಾಲ್ರಿ ಮೈಟ್ ಬಿ ಲೆಸ್. ಇನ್ನೊಂದು ಪಾಯಿಂಟ್ ಇತ್ತು ನಮಗೆ, 7 to 8 lakhs ನಾನು ಈಗಲೇ ಅರ್ನ್ ಮಾಡ್ತಿದ್ದೇನೆ, ಐ ಟಿಗೆ ಬಂದಾಗ ನಾನು ಹೇಗೆ ಕನ್ಸಿಡರ್ ಮಾಡ್ತೇವೆ ಅಂತ, ಕರೆಕ್ಟ್ ಅಲ್ವಾ? ಸೊ ಯು ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ಫ್ರೆಶರ್. ನಾನ್ ಐ ಟಿಯಿಂದ ಐ ಟಿಗೆ ಬರಬೇಕು ಅಂತಿದ್ರೆ ನಿಮ್ಮ ನಾನ್ ಐ ಟಿ ಎಕ್ಸ್ಪೀರಿಯನ್ಸ್ ಅನ್ನು ಕನ್ಸಿಡರ್ ಮಾಡೋದಿಲ್ಲ, ಅನ್ಫಾರ್ಚುನೇಟ್ಲಿ. ಅರ್ಥ ಮಾಡ್ಕೊಳ್ಳಿ, ಕನ್ಸಿಡರ್ ಮಾಡೋದಿಲ್ಲ. ಯು ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ಫ್ರೆಶರ್. ಸೊ ನೀವು ಫ್ರೆಶರ್ ಆಗಿ ಕನ್ಸಿಡರ್ ಮಾಡಬೇಕು ಅಂತಿದ್ರೇನು 2 yearsಲ್ಲಿ ಯು ವಿಲ್ ಬಿ ಅರ್ನಿಂಗ್ 3 times ದ್ಯಾಟ್ ಆಫ್ ನಾನ್ ಐ ಟಿ. ನೀವು ನಾನ್ ಐ ಟಿಯಲ್ಲಿ ಏನು ಅರ್ನ್ ಮಾಡ್ತಾ ಇದ್ದೀರಿ 2 ವರ್ಷದಲ್ಲಿ, ಅದನ್ನು ಇಲ್ಲಿ 1 ವರ್ಷದಲ್ಲಿ ನಿಮಗೆ ರಿಕವರ್ ಮಾಡೋಕ್ಕೆ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ನಾನ್ ಐ ಟಿ ಎಕ್ಸ್ಪೀರಿಯನ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಹಿಯರ್. ಅದನ್ನು ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯು ವಿಲ್ ಬಿ ಅ ಫ್ರೆಶರ್ ಆ್ಯಂಡ್ ಫ್ರೆಶರಿಗೆ ಈ ರೀತಿಯಾಗಿ ನಿಮಗೆ ಡಬಲ್ ಆಫ್ ದಿ ಸ್ಯಾಲ್ರಿಯನ್ನು ಪಡ್ಕೊಳ್ಳಿಕ್ಕೆ ಆಗುತ್ತೆ ಇನ್ ದ ಸೇಮ್ ಟೈಮ್. ಒಂದೇ ಟೈಮ್ 2 ಕಂಪನೀಸಲ್ಲಿ ವರ್ಕ್ ಮಾಡಿದರೆ ಯುವರ್ ಐ ಟಿ ಸ್ಯಾಲ್ರಿ ವಿಲ್ ಬಿ ಡಬಲ್ಡ್ ಆಫ್ ದ್ಯಾಟ್ ಆಫ್ ನಾನ್ ಐ ಟಿ. ನೆಕ್ಸ್ಟ್ ಕಮಿಂಗ್ ಟು ದಿ ಆಪರ್ಚುನಿಟೀಸ್ ಪಾರ್ಟ್. ಆಪರ್ಚುನಿಟೀಸ್, ನೀವೇ ಕೋವಿಡ್ ಟೈಮ್ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಯಾವುದೆಲ್ಲ ಬಿಸ್ನೆಸ್ ರನ್ ಆಗಿತ್ತು ಕೋವಿಡ್ ಟೈಮಲ್ಲಿ? ಟ್ರಾವೆಲ್ ಬಿಸ್ನೆಸ್ ಕಂಪ್ಲೀಟ್ಲಿ ಡೌನ್, ಮೆಕ್ಯಾನಿಕಲ್ ಬಿಸ್ನೆಸ್ ಡೌನ್, ಎಲೆಕ್ಟ್ರಿಕಲ್ ಡೌನ್. ಯಾಕೆ ಐ ಟಿ ಇಂಡಸ್ಟ್ರಿ ಡೌನ್ ಆಗಲಿಲ್ಲ? ರೈಟ್, ಬಿಕಾಸ್ ಆಫ್ ಸಮಥಿಂಗ್ ಕಾಲ್ಡ್ ಎಸ್ ವರ್ಕ್ ಫ್ರಮ್ ಹೋಮ್. ರೈಟ್, ವರ್ಕ್ ಫ್ರಮ್ ಹೋಮ್ ಇದ್ದಾಗ ಏನಾಗುತ್ತೆ, ಅಲ್ಲಿ ಒಂದು ಲ್ಯಾಪ್ಟಾಪ್, ಇಂಟರ್ನೆಟ್ ನೀವು ಇದ್ದರೆ ಎಲ್ಲಿಂದ ಬೇಕಿದ್ರೂ ಕೆಲಸ ಮಾಡಬಹುದು. ಯು ಕ್ಯಾನ್ ವರ್ಕ್ ಫ್ರಮ್ ಅಬ್ಸಲ್ಯೂಟ್ಲಿ ಎನಿವೇರ್. ದಟ್ ಈಸ್ ವೈ ಐ ಟಿ ಇಂಡಸ್ಟ್ರಿ didn't go down in that particular phase. Hence, the opportunities also increased. Guys, I will ಇನ್ನೊಂದು ವಿಡಿಯೋದಲ್ಲಿ ನಾನು ಲೈವ್ ಡೆಮಾನ್ಸ್ಟ್ರೇಷನ್ನೇ ಮಾಡ್ತೇನೆ ಎಷ್ಟು ಜಾಬ್ ಆಪರ್ಚುನಿಟೀಸ್ ಇದೆ ಐ ಟಿ ಇಂಡಸ್ಟ್ರಿಯಲ್ಲಿ, ಯಾವ್ಯಾವ ಟೆಕ್ನಾಲಜಿಯಲ್ಲಿ ಅಂತ ಡೀಟೇಲ್ಡ್ ಆಗಿ. ಈ ವಿಡಿಯೋದಲ್ಲಿ ಎಲ್ಲ ಮಾಡ್ಲಿಕ್ಕೆ ಹೋದ್ರೆ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಐ ಜಸ್ಟ್ ಡೋಂಟ್ ವಾಂಟ್ ಯು ಟು ವೇಸ್ಟ್ ಟೈಮ್ ಹಿಯರ್. ನಾನು ಇನ್ನೊಂದು ಅಫ್ಕೋರ್ಸ್ ಖಂಡಿತವಾಗಿ ಬರ್ತೇನೆ. ಯು ವಿಲ್ ಬಿ ಬ್ಲೋನ್ ಔಟ್. ರೈಟ್, ಜಸ್ಟ್ ಲಿಂಕ್ಡ್ಇನ್ ಎಂಬ ಒಂದು ಟೂಲನ್ನು ಕರೆಕ್ಟಾಗಿ ಯೂಸ್ ಮಾಡಿ, ಅದರಲ್ಲಿ ಗೊತ್ತಾಗುತ್ತೆ ಎಷ್ಟು ಆಪರ್ಚುನಿಟೀಸ್ ಇದೆ ಅಂತ. ರೈಟ್, ಸೊ ದೀಸ್ ಆರ್ ದ ಪಾಯಿಂಟ್ಸ್ ವಿಚ್ ಐ ಜಸ್ಟ್ ವಾಂಟೆಡ್ ಟು ಸೇ. ಗೊತ್ತಾಯ್ತಾ? ಈ ವಿಡಿಯೋದಲ್ಲಿ ನಾನು ಇಷ್ಟು ಪಾಯಿಂಟ್ಸ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ. ಇನ್ನೂ ಡೀಟೇಲ್ಡ್ ಆಗಿರುವಂಥ ಒಂದು ಸೆಷನ್ ನಾವು ನನ್ನ ಕಡೆಯಿಂದನೇ ಮೈಕ್ರೋ ಡಿಗ್ರಿ ಕಡೆಯಿಂದ ನಾವು ಮಾಡ್ತಾ ಇದ್ದೇವೆ. ದಟ್ ಈಸ್ at 8 o'clock ಎವ್ರಿ ಸಿಂಗಲ್ ಡೇ. ಓಕೆ, ಪ್ರತಿದಿನ ರಾತ್ರಿ 8 ಗಂಟೆಗೆ ನಾನ್ ಐ ಟಿಯಿಂದ ಐ ಟಿಗೆ ಯಾವ ರೀತಿ ಟ್ರಾನ್ಸಿಷನ್ ಮಾಡಬಹುದು, ಅದಕ್ಕೆ ಬೇಕಾಗಿರುವಂಥ ಬೆಸ್ಟ್ ಟೆಕ್ನಾಲಜಿ ಯಾವುದು ಅಂತ ಡೀಟೇಲ್ಡ್ ಆಗಿರುವಂಥ ಒಂದು 1 hour ಸೆಷನನ್ನು ನಾವು ಕಂಡಕ್ಟ್ ಮಾಡ್ತಿದ್ದೇವೆ. ಸೊ ದಯಮಾಡಿ, ಇಟ್ಸ್ ಅ ಫ್ರೀ ಸೆಷನ್, ಅಬ್ಸಲ್ಯೂಟ್ಲಿ ಫ್ರೀ. ನೀವೇನು ಪೇ ಮಾಡಲಿಕ್ಕಿಲ್ಲ. ಆ ಸೆಷನಿಗೆ ಒಂದು ಅಟೆಂಡ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಓಕೆ, ದ್ಯಾಟ್ ವಿಲ್ ಹೆಲ್ಪ್ ಯು ಆಲ್. ಐ ಆಮ್ ದ ಸೇಮ್ ಪರ್ಸನ್ ಹೂ ಇಸ್ ಸ್ಪೀಕಿಂಗ್ ದೇರ್ ಆಲ್ಸೋ. ನಾನೇ ಅಲ್ಲಿನೂ ಮಾತಾಡೋದು. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡೀಟೇಲಿಂಗ್ ಆಗಿ ಹೋಗ್ತಿದ್ದೇನೆ ನಾನು. ಇಟ್ಸ್ ಅ ಸೆಷನ್, ಇಟ್ಸ್ ಅ ನಾರ್ಮಲ್ ಸೆಷನ್, ಕಂಪ್ಲೀಟ್ಲಿ ಹ್ಯಾಂಡ್ಸ್ ಆನ್ ವಿತ್ PPT ನಾನು ಮಾಡ್ತಾ ಇದ್ದೇನೆ. ಸೊ ಯು ವಿಲ್ ಗೆಟ್ ಅ ಮೋರ್ ಕ್ಲಿಯರ್ ಐಡಿಯಾ ಅಬೌಟ್ ಹೌ ಟು ಡೂ ಅ ಟ್ರಾನ್ಸಿಷನ್ ಫ್ರಮ್ ನಾನ್ ಐ ಟಿ ಟು ಐ ಟಿ, ಯಾವ ಟೆಕ್ನಾಲಜಿ ತಗೊಳ್ಬೇಕು, ಯಾಕೆ ಕಲಿಬೇಕು, ಅದರಲ್ಲಿ ಎಷ್ಟು ಜಾಬ್ ಆಪರ್ಚುನಿಟೀಸ್ ಇದೆ, ಯಾವ ರೀತಿ ನೀವು ಸ್ಕೇಲ್ ಮಾಡ್ಬೋದು ನಿಮ್ಮ ಕರಿಯರನ್ನು ಅಂತ. ಇಟ್ ಈಸ್ ದ ರಿಯಲ್ ನೇಮ್ ಫಾರ್ ರಿವೈಸಿಂಗ್ ಯುವರ್ ಕರಿಯರ್, ಗೈಸ್. Okay, how can you resettle your career again or restart your career again in IT? Okay, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಿದ್ರೆ, ಅಟ್ಲೀಸ್ಟ್ ಏನಾದರೂ ವ್ಯಾಲ್ಯೂ ಆ್ಯಡ್ ಕಾಂಟೆಂಟ್ ನಿಮಗೆ ಇದರಲ್ಲಿ ಸಿಕ್ಕಿತ್ತು ಅಂತ ಇದ್ದರೆ, ದಯಮಾಡಿ ಈ ಸೆಷನನ್ನು ಅಥವಾ ಈ ವಿಡಿಯೋನ ಲೈಕ್ ಮಾಡಲಿಕ್ಕೆ ಪ್ರಯತ್ನ ಪಡಿ ಆ್ಯಂಡ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಲಿಕ್ಕೆ ನೋಡಿ. ಥ್ಯಾಂಕ್ ಯು.